ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ಮೊದ್ಲ ರಾಮನ್ ಕತೆ ಮುಗಿಸ್ಬೇಕು ಏನಂತೀರಾ? ಮತ್ತಿನ್ಯಾಕೆ ಯೋಚನೆ? ಅವನ್ ಇಲ್ಲೆಲ್ಲೋ ಬಂದಿರ್ಬೇಕು, ಮತ್ತೆ ದೊಡ್ಡ ಮನೆ ಕಡೆ ಹೋಗ್ದಿರೋಂಗೆ ಮಾಡ್ಬೇಕು. ಬನ್ರೋ. ज्ञान गुण सागर जय कपीसति लोक उजागर जय हनुमान ज्ञान गुण सागर जय कपीसति लोक उजागर रामदूत अतुलित बलधाम. ಯೋಳ್ಳ ಏನ್ ಪ್ಲಾನ್ ಮಾಡ್ಕೊ ಬಂದಿದ್ಯಾ ಯೋಳ್ಳ? ಮಾತಾಡ್ತಾ ಇವನಿ ತಾನೇ ಯೋಳ್ಳ ಏನ್ ಪ್ಲಾನ್ ಮಾಡ್ಕೊಂಡು ಬಂದಿದ್ಯಾ? ಅಣ್ಣ ನನಗೆ ಗೊತ್ತಿಲ್ಲ ಅಣ್ಣ, ನನಗೇನ್ ಗೊತ್ತಿಲ್ಲ ಅಣ್ಣ. ಯೋಳ್ಳ ನಿನ್ನ ಕೊಂದಾಕೋದೆ ನಮ್ಮ ಪ್ಲಾನ್ ಕಲ. ಏನ್ ಪ್ಲಾನ್ ಮಾಡ್ಕೊಂಡ್ ಬಂದಿದ್ರಿ ಹೇಳಿ? ಬಾಬಾ ಅವಯ್ಯ ನೀವೇನಿಲ್ಲಿ? ಅದು ಬಾಬಾ ನೀನೇನೋ ಮಾಡ್ತಾ ಇದೀಯ ಇಲ್ಲಿ? ಅದು ಅಲ್ಲದೆ ನನ್ನ ಆಳುಗಳ ಮೇಲೆಲ್ಲ ಕೈ ಮಾಡಿದೀಯಲ್ಲ, ಎಷ್ಟೋ ಧೈರ್ಯ ನಿನಗೆ? ಇವರ ಮಾವಯ್ಯ ನಿಮ್ಮ ಆಳುಗಳು? ಇವರೆಲ್ಲ ಒಂದಲ್ಲ ಒಂದ್ ರೀತಿ ದೊಡ್ಡ ಮನೆ ಕೆಡಕ್ ಮಾಡಕ್ಕೋಸ್ಕರ ನಿಂತಿರೋರು. ಇವ್ರಿಗೂ ನಿಮ್ಗೂ ಏನ್ ಸಂಬಂಧ? ನಿನಗೂ ದೊಡ್ಡ ಮನೆಗೂ ಏನು ಸಂಬಂಧ ಅದನ್ನು ಮೊದಲು ಹೇಳು. ದಿಕ್ಕು ದೆಸೆ ಇಲ್ಲದೆ ಇರೋ ಪರದೇಸಿ ನೀನು ನನ್ನನ್ನೇ ಪ್ರಶ್ನೆ ಮಾಡ್ತೀಯ? ಮಾವಯ್ಯ 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 ಮಾತಿನ ಮ್ಯಾಕೋಸಿ ನಿಗಾ ಇರ್ಲಿ. ಇದೇ ಮಾತನ್ನ ಬ್ಯಾರೆ ಯಾವನಾರ ಆಡಿದ್ರೆ ಅವನ್ ನಾಲ್ಗೆ ಸೀಳಿ ಪ್ರಾಣ ತೆಗೆದು ಮಣ್ಣಲ್ಲಿ ಊತ ಕೇಳ್ತಿದ್ದೆ. ದೊಡ್ಡ ಮನೆ ವಂಶದ ಹುಲಿವಾನ್ ಅಪ್ಪಣ್ಣನ ಮೊದಲನೇ ಮಗ ರಾಮ ನಾನೇ ಅಂತ. ಈಟೊತ್ತಿವ್ರು ನನ್ನ ತಂಟೆಗೆ ಬಂದವ್ರೇನ ಒಂದೇ ಒಂದ್ ಕಾರಣಕ್ಕಿನ್ನ ಉಸಿರಾಡ್ಕೊಂಡ್ ಬಿದ್ದವ್ರೆ. ಲೇ ದೊಡ್ಡ ಮನೆಗೆ ಏನಾರ ಕೆಡಕ್ ಮಾಡ್ಬೇಕು ಅಂತ ಯಾವನಾರ ಅನ್ಕೊಂಡಿದ್ರೆ ಅದನ್ನ ತಲೆಯಿಂದ ತೆಗೆದಾಕ್ಬಿಡಿ. ಇಲ್ಲ ಅಂದ್ರೆ ನಿಮ್ಮ ದೇಹಗಳಿಂದ ತಲೆನ ತೆಗೆದಾಕ್ಬಿಡ್ತೀನಿ. ಏನ್ ಪ್ಲಾನ್ ಮಾಡ್ಕೊಂಡ್ ಬಂದ್ಲ ಇಲ್ಲಿಗೆ? ಹೇಳು ದೊಡ್ಡ ಮನೆಗೆ ತಪ್ಪಾಡುವಾಗ ಬರ್ಲಿಲ್ಲ ಕಣ. ಬಿಟ್ಬಿಡ್ರಮ್ಮಣ.
ಅತ್ತಿಗೆ ನೀವ್ಯಾಕೆ ಬಂದ್ರಿ ಇಲ್ಲಿಗೆ? ಅದು ಬಾಬಾ, ನೀವು ಈ ಕಡೆ ಬರ್ತಿದ್ದೀರಾ ಅಂತ ಗೊತ್ತಾಯ್ತು. ನಿಮಗೇನು ತೊಂದರೆ ಆಗಬಾರ್ದು ಅಂತ ನಾನು ಅಪ್ಪಯ್ಯ ಇಲ್ಲಿಗೆ ಬಂದ್ವಿ ಬಾಬಾ. ಇಲ್ಲ ಅತ್ತಿಗೆ, ಏನೋ ತೆಪ್ಪು ನಡೆದೈತೆ. ಅದನ್ನ ನೀವು ಮಾವಯ್ಯ ನನ್ನಿಂದ ಮುಚ್ಚಿಡ್ತಾ ಇದ್ದೀರಾ. ಹೇಳಿ, ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ಬಾಬಾ, ಹೇಳ್ತೀರಾ ಇಲ್ವೋ? ಏಯ್, ನೀವು ಸುಮ್ಕೆ ಇರಿ, ನಾನು ನಮ್ಮ ಅತ್ತಿಗೆ ತವ ಮಾತಾಡ್ತೀವ್ನಿ. ಹೇಳಿ ಅತ್ತಿಗೆ. ಹೇಳಿದ್ನಲ್ಲ ಬಾಬಾ, ನಿಜವಾಗ್ಲೂ. ಲೇ, ಎಲ್ಲವನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ. ನಾನು ಯಾವಾಗಲೂ ಒಂದೇ ಥರ ಇರೋಕ್ಕಿಲ್ಲ. ನನ್ನ ಯಾಮಾರಿಸಿ ಯಾವನಾರ ಏನಾರ ಮಾಡಕ್ಕೆ ಪ್ರಯತ್ನ ಪಟ್ರೋ ಯಾವನ್ನು ಉಳ್ಸಕ್ಕಿಲ್ಲ. ಮಾವಯ್ಯ, ಇಂಥ ನನ್ನ ಮಕ್ಕಳನ್ನೆಲ್ಲ ನಿಮ್ಮ ಆಳುಗಳು ಅಂತ ಹೇಳ್ಕೊಂಡು ಓಡಾಡಬೇಡಿ. ನಿಮ್ಮ ಮರುವಾದ ಕಮ್ಮಿ ಆಯ್ತದೆ. ಅತ್ತಿಗೆ, ಇರ್ನೆ ಮನೆ ಬಂದು ಸೇರ್ಕೊಳ್ಳಿ. ಇತ್ತೀಚೆಗೆ ನಿಮ್ಮ ಸವಾಸ ಯಾಕೋ ಸರಿ ಇಲ್ಲ. ಏ ಶಿವಪ್ಪ, ಮುತ್ಕಿ ಎಲ್ಲೋ? ಅಮ್ಮರ, ನಾನು ಬರೋಕ್ಕೆ ಮೊದಲೇ ಅವಳು ಇಲ್ಲಿ ಇರಲಿಲ್ಲ ಅಮ್ಮ. ಪುಟ್ಟ, ನಿನಗೆ ಯಾರೋ ತಪ್ಪು ಸುದ್ದಿ ಕೊಟ್ಟಿದ್ದಾರೆ. ಅದರಿಂದಾನೇ ಇಷ್ಟೆಲ್ಲ ಅನಾಹುತ ಆಗಿರೋದು. ಹೋಯ್ತು, ಎಲ್ಲ ಹೋಯ್ತು. ಆ ಗೋಣಗೆ ಮುತ್ಕಿ ವಿಚಾರ ಏನಾದ್ರೂ ಗೊತ್ತಾಗಿದ್ದಿದ್ರೆ ನನ್ನ ಇಲ್ಲೇ ಕೊಂದು ಊತ ಹಾಕ್ಬಿಡ್ತಿದ್ದ. ಹಾಗೆಲ್ಲ ಏನೂ ಆಗೋದಿಲ್ಲ. ಅವನು ಬರೀ ಮೈ ಬೆಳೆಸ್ಕೊಂಡಿದ್ದಾನೆ ಹೊರತು ಬುದ್ಧಿ ಒಂಚೂರು ಬೆಳೆದಿಲ್ಲ. ನೀ ಸುಮ್ಮನೆ ನಾ ಎಲ್ಲ ನೋಡ್ಕೋತೀನಿ. ಹಾ ಅಪ್ಪಯ್ಯ, ಇಷ್ಟೊತ್ತು ಸುಮ್ಮನೆ ನಿಂತ್ಕೊಂಡಿದ್ರಲ್ಲ ನೋಡ್ಕೊಂಡು. ಹಾಗಲ್ಲ ಪುಟ್ಟ, ಅದು ಹಾಗಲ್ಲ ಪುಟ್ಟ. ಪುಟ್ಟ, ಮಾರ, ಅಂತ ವಾಡಕ್ಕೆ ಹೋಗ್ಬಾರ್ದಿತ್ತು ಕಣೋ. ಎಂಥ ತಪ್ಪಾಯ್ತು ಅಂದ್ರೆ ಏನಿಲ್ಲ ಇನ್ ಮಾತಿನ ಅರ್ಥ. ಅವ್ನು ಏನಂದ್ರೆ ಅನ್ಸ್ಕೆ ಬರ್ಬೇಕಿತ್ತಲ್ಲ, ನನ್ನ ಕೈಲದ ಹಾಕಿಲ್ಲ ಕಲ್ಲ. ಅಲ್ಲ ಕಣೋ, ಕೋಪ ಮಾಡ್ಕೋಬೇಡ. ಅವ್ನು ನೀನು ಬೇಕು ಅಂತಾನೆ ಕೆಣಕಿರೋದು. ಅವ್ನು ಅನ್ಕೊಂಡಂಗೆ ಕೆಣಕಿ ನಿಂತವ ದುಡ್ಡು ಗೆತ್ಕೊಂಡು ಹೋದ. ಈಗ ಸೋತವ್ರು ಯಾರು ಹೇಳು? ಆಗಿದ್ದಾಯ್ತು. ಈಗ ಅವ್ನಿಗೆ ಹೆಂಗಣ ಕಾಸು ಕೊಡೋದು, ಅದು ಅಷ್ಟೊಂದು ದುಡ್ಡು. ಅದು ಯಾರು ತಾವ ಹತ್ರ ಕೇಳಿ ಕೊಟ್ರೆ ಆಯ್ತು ಬಿಡ್ಲಾ. ಅಣ್ಣವ್, ಊರಾಗೆ ನಮ್ಗೆ ಯಾರು ಸಾಲ ಕೊಡೋಕ್ಕಿಲ್ಲ. ಗೆಪ್ತಿ ಇರಲಿ, ನಾಳೆ ಅಷ್ಟರೊಳಗೆ ಏನೋ ದುಡ್ಡು ಕೊಡಲಿಲ್ಲ ಅಂದರೆ ಅವ್ನು ದೊಡ್ಡ ಮನೆ ತಕ್ಕ ಬರ್ತೀನಿ ಅಂತ ಹೇಳೋನೆ. ಏನಣ್ಣ ಮಾಡೋದು? ಬರ್ತಾನೆ ಬಾರವ, ಹೊಲತ್ತವೇನೋ ಕೆಲಸ ಇರ್ತೈತೆ. ಇಲ್ಲ ಶಾರದಕ್ಕ, ಫೋನು ಇಲ್ಲೇ ಬಿಟ್ಟು ಹೋಗಿದ್ದಾರೆ. ಇಷ್ಟೊತ್ತಿಗೆ ಬರಬೇಕಿತ್ತು ಅವರು. ರಾಮ, ಇದೇನಿಲ್ಲ, ಮುಖದ ಮ್ಯಾಕೆಲ್ಲ ಗಾಯ ಮಾಡ್ಕೊಂಡು ಬಂದಿದೀಯಾ? ಯಾರ್ತವಲ್ಲ ಜಗಳ? ಏ ರಾಮ, ಏನಾಯ್ತಲ್ಲ? ರಾಮೋರೆ, ಏನಾಯ್ತು ರಾಮೋರೆ? ನಿಂತ್ಕೊಳ್ಳಿ.
ರಾಮೋರೆ ಯಾಕೇನು ಮಾತಾಡ್ತಲ್ಲ, ಏನಾಯ್ತು? ಬಾವಾ ಬಾವಾ ಬಾವಾ, ನಾನು ನಿಮ್ಮ ಹತ್ರ ಮಾತಾಡಬೇಕು. ಬಾವಾ ಪ್ಲೀಸ್, ನಿಮ್ಮ ಜೊತೆ 5 ನಿಮಿಷ ಮಾತಾಡಬೇಕು. ಪ್ಲೀಸ್ ಬಾವಾ, ಪ್ಲೀಸ್. ರಾಮೋರೆ, ಒಂದು ನಿಮಿಷ ಇರಿ, ಬಂದೆ. ಬಾವಾ, ನೀವೀಗಲೂ ನನ್ನ ನಂಬಿಸಿಲ್ಲ ಅಲ್ವಾ? ನಂದೇ ತಪ್ಪು ಅನ್ಕೊಂಡಿದ್ದೀರಾ ಅಲ್ವಾ? ಇಲ್ಲ ಬಾವಾ, ನನ್ನ ನಂಬಿ. ಶಿವಪ್ಪಂಗೆ ಸಹಾಯ ಮಾಡಬೇಕು ಅನ್ನೋ ಉದ್ದೇಶನೇ ನನಗಿರಲಿಲ್ಲ. ನಿಜ ಹೇಳಬೇಕು ಅಂದರೆ ಇವಾಗ ಅವನು ಯಾವ ವ್ಯವಹಾರಕ್ಕೆ ತಲೆ ಹಾಕಿದ್ದಾನೆ ಅಂತಲೇ ನನಗೆ ಗೊತ್ತಿಲ್ಲ ಬಾವಾ. ಆದ್ರೂ ಅವನ್ನ ನಿಮ್ಮ ಜೊತೆಗೆ ಸೇರಿಸ್ಕೊಂಡೋದಕ್ಕೆ ನನ್ನ ಕೈ ಸಹಿಸ್ಕೊಳಕ್ಕಾಯ್ತಲ್ಲ. ಅದಕ್ಕೆ ನಿಮ್ಮ ಅಕ್ಕ ನೋಡ್ಕೊಂಡು ಸುಮ್ಕೆ ಬಂದಿವ್ನಿ. ಇಲ್ಲ ಅಂದಿದ್ರೆ ಅವನ ಕತ್ತಲ್ಲೇ ಇಸ್ಕಿ ಸಾಯಿಸ್ಬಿಡ್ತಾ ಇದ್ದೆ. ಪಾಪ ಅಂತ ಅವನಿಗೆ ಕೆಲಸ ಕೊಟ್ಟಿದ್ದೆ ತಪ್ಪಾಗೋಯ್ತು ಬಾವಾ. ನೀವೇ ಹೇಳಿ, ದೊಡ್ಡ ಮನೆಗೆ ಕೆಟ್ಟದಾಗಬೇಕು ಅಂತ ನಾನು ಯಾವತ್ತಾದರೂ ಅನ್ಕೊಂಡಿದ್ದೀನ? ಅದೇ ಬಾವಾ, ನನ್ನ ಕನಸಲ್ಲೂ ಆ ರೀತಿ ಅನ್ಕೊಂಡಿರ್ಲಿಲ್ಲ. ಆದರೂ ನಾನು ಯಾಕೆ ಅಲ್ಲಿಗೆ ಬಂದಿದ್ದೆ ಅಂತ ನೀವು ಅನ್ಕೊಳ್ತಿದ್ದೀರಾ ಅಲ್ವಾ? ನಾನು ಅಲ್ಲಿಗೆ ಬಂದಿದ್ದೆ ನಿಮಗೋಸ್ಕರ ಬಾವಾ. ಏನು, ನನಗೋಸ್ಕರನಾ? ಹೌದು ಬಾವಾ, ನಿಜವಾಗ್ಲೂ. ನೀವು ಶಿವಪ್ಪನ ಫಾಲೋ ಮಾಡ್ತಿದ್ದು ನನಗೆ ಗೊತ್ತಾಯ್ತು. ನೀವೊಬ್ಬರೇ ಹೋದರೆ ಏನಾದರೂ ಸಮಸ್ಯೆ ಆಗುತ್ತೆ ಅಂತ ನಾನು ನಿಮ್ಮನ್ನು ಫಾಲೋ ಮಾಡ್ಕೊಂಡು ಬಂದೆ. ನನಗೆ ದೊಡ್ಡ ಮನೇಲಿ ಎಲ್ಲರೂ ಒಂದೇ ಬಾವಾ. ಯಾರಿಗಾದರೂ ಏನಾದರೂ ಆದರೆ ನನಗೆ ಸಹಿಸ್ಕೊಳ್ಳೋದಕ್ಕಾಗಲ್ಲ. ಈ ಮನೇಲಿ ನಿಮಗೆ ತಾಯಿ ಇದ್ದಿದ್ರೆ ಅವರು ಇದೇ ರೀತಿ ಕಾಳಜಿ ಮಾಡ್ತಿದ್ರಲ್ವಾ? ನಾನು ಅದೇ ರೀತಿ ಕಾಳಜಿ ಮಾಡ್ತಿದ್ದೀನಿ ಬಾವ, ಅಷ್ಟೇ. ಸರಿ ಬಿಡಿ ಬಾವ, ಈಗಲೂ ನಿಮಗೆ ನಾನು ಮಾಡಿದ್ದು ತಪ್ಪು ಅಂತ ಅನಿಸ್ತಿದ್ರೆ ನಿಮ್ಮ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ. ಅದಕ್ಕೆ ಏನದಕ್ಕೆ ನೀವು ಅಲ್ಲ, ಈಗಿನ್ನು ತಾಯಿ ಥರ ಕಾಳಜಿ ಮಾಡ್ತೀನಂತ ಹೇಳ್ಬಿಟ್ಟು ಹಿಂಗೆ ಕಾಲಿಗೆ ಬಿದ್ದರೆ ಯಾವ ನ್ಯಾಯ ಹೇಳಿ? ನನಗೆ ನಿಮ್ಮ ಯಾಕೆ ಪಾಪ ಇಲ್ಲ. ಹೊಸಿ ಮನ್ಸಿಗೆ ನೋವಾಗ್ಬಿಟ್ಟಿತ್ತು ಅಷ್ಟೇ. ಅವರೆಲ್ಲರ ಜೊತೆ ನಿಮ್ಮನ್ನ ನೋಡ್ಬಿಟ್ಟು ವಾಪದಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ಕ್ಷಮಿಸಿ. ನೀವು ನನಗೋಸ್ಕರ ನಮ್ಮ ಮನೆಗೋಸ್ಕರ ಏಟೆಲ್ಲ ಮಾಡ್ತಿದ್ದೀರ ಅಂತ ನಂಗೆ ಗೊತ್ತು. ನೀವು ಇದ್ರ ಬಗ್ಗೆ ಸ್ಯಾನೆ ತಲೆ ಕೆಡಿಸ್ಕೊಬೇಡಿ. ಅಯ್ಯೋ, ಕೋಪದಲ್ಲಿ
ಮಾವಯ್ಯಂಗೂ ಏನೇನೋ ಅಂದ್ಬಿಟ್ಟೆ, ಕ್ಷಮಿಸ್ಬಿಡಿ ಅದಕ್ಕೆ. ಅದೇನು ಪರವಾಗಿಲ್ಲ ಬಿಡಿ ಬಾವ, ಅಪ್ಪಯ್ಯ ಅರ್ಥ ಮಾಡ್ಕೋತಾರೆ. ಸರಿ ಅದಕ್ಕೆ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡುಮ್ಮ, ಆಗಿದ್ದೆಲ್ಲ ಮರ್ತುಬಿಡಿ. ಸರಿ ಬಾವ, ನೀವು ಹೋಗಿ ರೆಸ್ಟ್ ತಗೊಳ್ಳಿ. ಸರಿ ಅದಕ್ಕೆ. ನಮ್ಮರೆ ನಿಂತ್ಕೊಳ್ಳಿ. ರಾಮೋರೆ ದಾರಿ ಬಿಡಿ, ನಾನು ಅಡುಗೆ ಮಾಡಬೇಕು. ನಮ್ಮರೆ ಒಂದು ನಿಮಿಷ ನಾನು ಹೇಳೋದು ಕೇಳಿ. ಆವಾಗಲೇ ನಿಮ್ಗೆ ವಿಷಯ ಹೇಳ್ದೇ ಇದ್ದಕ್ಕೆ ನನಗೆ ಕ್ಷಮಿಸಿ. ಆಗ ನಂಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ. ಏನಾಯ್ತು ರಾಮೋರೆ? ಊರಾಗೆ ಶಿವಪ್ಪ ಬಂದವನೇ ಅಂತ ಹೇಳಿದ್ನಲ್ಲ, ಅವನ ಮ್ಯಾಕೆ ನಂಗೆ ಯಾಕೋ ಅನುಮಾನ ಇತ್ತು, ಅವನೆಲ್ಲಾರ ತಪ್ಪದಾರಿಯಾಗಿ ಹೋಯ್ತಾವನ ಅಂತ. ಅದಕ್ಕೆ ಅವನ್ನ ಹಿಂಬಾಲಿಸ್ಕೊ ಹೋದೆ. ಅದೇ ಜಾಗಕ್ಕೆ ಅತ್ತಿಗೆನುವೆ ಮಹಾದೇವ್ ಮಾವ ಇಬ್ಬರು ಒಟ್ಟಿಗೆ ಬಂದರು. ಅವ್ರು ಯಾಕೆ ಅಲ್ಲಿಗೆ ಬಂದವ್ರೆ ಅಂತ ಅರ್ಥ ಮಾಡ್ಕೊಳಕ್ಕಾಗದೆ ಅವರೂ ಶಿವಪ್ಪನ ಜೊತೆ ತೆಪ್ಪು ಮಾಡಕ್ಕೆ ಬಂದವ್ರೆ ಅಂತ ತಿಳ್ಕೊಂಡು ಅವರಿಬ್ಬರು ಮ್ಯಾಕುವೆ ಜೋರಾಗಿ ಕೂಗಾಡ್ಬಿಟ್ಟೆ ನಮ್ಮರೆ. ನಂದಿತಾಗೂ ಅದೇ ಜಾಗಕ್ಕೆ ಹೋಗಿದ್ರಾ? ಅವರು ಮತ್ತು ಮಾದೇವಯ್ಯ ಏನೋ ಪ್ಲ್ಯಾನ್ ಮಾಡ್ತಿದ್ದಾರೆ ಅನ್ನೋ ಡೌಟ್ ಇತ್ತು ನನಗೆ. ವಿಷಯ ತುಂಬ ಸೀರಿಯಸ್ ಆಗಿರೋ ಹಾಗಿದೆ. ನಮ್ಮರೆ ಈಗ ನಂದಿದವ್ರು ನಿಮ್ಮನ್ನ ಕರೆದ್ರಲ್ಲ, ಏನಂದರು? ಓ ಅದಾ, ಪಾಪ ಇದರಾಗೆ ಅವ್ರದ್ದೇನೂ ತೆಪ್ಪಿಲ್ಲ. ನಾನು ಶಿವಪ್ಪನ ಹಿಂಬಾಲಿಸ್ಕೊಂಡು ಹೋಗೋದು ನೋಡ್ಬಿಟ್ಟು ನನಗೆಲ್ಲಿ ತೊಂದರೆ ಆಯ್ತದೋ ಅಂತ ಅವರು ಹಿಂದೆ ಬಂದ್ರಂತೆ. ನಿಮಗೂ ಅದೇ ನಿಜ ಅನ್ನಿಸ್ತಿದ್ಯಾ ರಾಮೋರೆ? ಹ್ಞೂ ನಮ್ಮರೆ, ಪಾಪ ಅತ್ತಿಗೆ ಸ್ಯಾನೆ ನೊಂದ್ಕೊಬಿಟ್ರು. ಅವ್ರನ್ನ ನಾನು ಸರಿಯಾಗಿ ಅರ್ಥನೇ ಮಾಡ್ಕೊಂಡಿಲ್ಲ. ನಮ್ಮರೆ ಏನು ಹೇಳಲೇ ಇಲ್ಲ. ಅಡುಗೆ ಮಾಡಬೇಕು. ರಾಮೋರೆ ಏನಿದು? ಬಿಡಿ ಕೈ. ನಮ್ಮರೆ ಸಾರು